ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಅವನೊಬ್ಬನೇ ಮಹಾರಾಜ. 8 ವರ್ಷದಿಂದ ಪಾಲಿಕೆ ಬಿಟ್ಟು ಕದಲಿಲ್ಲ, ಹುದ್ದೆ ಬಿಟ್ಟು ಕೊಟ್ಟಿಲ್ಲ. ಕಮಿಷನರ್ ಹುದ್ದೆಯೊಂದನ್ನ ಬಿಟ್ಟು ಬಹುತೇಕ ಹುದ್ದೆ ಅನುಭವಿಸಿದ ಕುಮಾರ 2017ಕ್ಕೆ ಪಾಲಿಕೆಗೆ ಕಾಲಿಟ್ಟ ಚಾಲಾಕಿ ಅಧಿಕಾರಿ 2025ರವರೆಗೆ ದರ್ಬಾರ್. ಸರ್ಕಾರಕ್ಕೆ ಕಾಣ್ತಿಲ್ವಾ ಈ ಅಧಿಕಾರಿಯ ಆಟೋಟಾಪ? ಈಗ ಈ ಅಧಿಕಾರಿಗೆ ಏನಿಲ್ಲ ಅಂದ್ರೂ ಅರ್ಧ ಡಜನ್ ಹುದ್ದೆಗಳು ಕೀ ಪೋಸ್ಟ್ಗಳೇ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ವಿಜಯ ಕುಮಾರ ದರ್ಬಾರ್. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಒಂದು ಹುದ್ದೆ ಪಡೆಯಬೇಕಂದ್ರೆ ಹರಸಾಹಸ ಪಡಬೇಕು. ಆದರೆ ಪಾಲಿಕೆಯಲ್ಲಿ ಒಬ್ಬ ಅಧಿಕಾರಿ ಅರ್ಧ ಡಜನ್ ಹುದ್ದೆ ಮುಡಿಗೇರಿಸಿಕೊಂಡಿದ್ದಾನೆ. ಅದು ಅಲ್ಲದೆ ಈ ಮಹಾನಗರ ಪಾಲಿಕೆ ಒಂದರಲ್ಲಿಯೇ ಯಶಸ್ವಿಯಾಗಿ 8ನೇ ವರ್ಷ ಮುಗಿಸಿ 9ನೇ ವರ್ಷಕ್ಕೆ ಪಾದಾರ್ಪಣೆಗೆ ಸಜ್ಜಾಗಿದ್ದಾರೆ. ಅರರೆ ಏನ್ರಿ ಇದು? ಇವತ್ತಿನ ಕಾಲದಲ್ಲಿ ಅರ್ಧ ಡಜನ್ ಹುದ್ದೆ ಅಂದ್ರೆ ಅಂತೀರಾ? ಇದು ಸತ್ಯ ಮರ್ರೆ. ಅವರ ಹೆಸರು ವಿಜಯ್ ಕುಮಾರ್ ಅಂತ. ಅವರು 2017ರಲ್ಲಿ ಎಇಇ ಅಂತ ಪಾಲಿಕೆಗೆ ಕಾಲಿಟ್ಟವರು ಅಂದಿನಿಂದ ಇಂದಿನವರೆಗೂ ಹಿಂದೆ ಸರಿದಿಲ್ಲ. 2017ರಿಂದ 2025ರವರೆಗೆ ಎಲ್ಲಿ ಯಾವಾಗ ಯಾವ ಹುದ್ದೆ, ಆ ಹುದ್ದೆಗಳನ್ನು ಪಡೆಯಲು ಅವರು ಮಾಡಿದ ಗೇಮ್ ಪ್ಲಾನ್ ಏನು? ಕಮಿಷನರ್ ಸುರೇಶ್ ಹಿಟ್ನಾಳ್ ಅವರಿಂದ ಹಿಡಿದು ಕಮಿಷನರ್ ರುದ್ರೇಶ್ ಘಾಳಿ ಅವರ ಅವಧಿಯಲ್ಲಿ ವಿಜಯ್ ಕುಮಾರ್ ಆಡಿದ ಗೇಮ್ ಪ್ಲಾನ್ ಡೀಟೇಲ್ಸ್ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ.